ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಫುಲ್ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ನಾನು ಈ ಬ್ಯುಸಿನೇ ಇವತ್ತು ಫುಲ್ ಡೇ. ಕುತ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲ, ಆ ಥರ ಒಂದು ಕೆಲಸ ಹೆವಿ ಕೆಲಸ ಆಗ್ಬಿಡ್ತು. ನನಗಂತೂ ಮುಂಚೆ ಮಾಡ್ತಿದ್ದಷ್ಟು ಶಕ್ತಿನೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಮೈಯಲ್ಲಿ. ನಂಗೆ ಹೇಳಿದ್ನಲ್ಲ, ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ನನಗೆ ಒಂದು ಅತಿಯಾದ ಒಂದು ಏನು ಹೇಳ್ತಾರಲ್ವ, ಮಂತ್ಲಿ ಡೇಟಿಂದ ನನಗೆ ಒಂದು 2 ತಿಂಗಳು 3 ತಿಂಗಳವರೆಗೂ ಅದು ಕಂಟಿನ್ಯೂಸ್ ಹೋದ ಕಾರಣ ನನಗೆ ಅವಾಗಿಂದ ತುಂಬ ನಿಶಕ್ತಿ ಆಗಿದೆ. ಮತ್ತು ಅದು ಸಾಲದು ಅಂತ ಹೇಳಿ ನಮ್ಮ ಅಪ್ಪಾಜಿ ಡೆತ್ ಆದಮೇಲೆ ಅಥವಾ ಅವರು ಹುಷಾರಿಲ್ಲ ಅಂತ ಯಾವತ್ತು ಗೊತ್ತಾಯ್ತು ಆವತ್ತಿಂದನೂ ಕೂಡ ನನಗೆ ಊಟ ಸೇರ್ದಿರೋ ಥರ ಆಗೋಯಿತು. ಆ್ಯಕ್ಟಿವ್ ಆಗಿರ್ತೀನಿ, ಬಟ್ ಮುಂಚೆ ಥರ ಹೆವಿ ಕೆಲಸ ಅಥವಾ ಹೆವಿ ಎನರ್ಜಿ ಇರೋದಿಲ್ಲ ನನಗೆ. ಅದು ಸ್ವಲ್ಪ ಹೊತ್ತು ಓಡಾಟ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಸ್ವಲ್ಪ ಸುಧಾರಿಸ್ಕೊಳ್ಳೋದು, ಈ ಥರನೇ ನಂದು ಇರೋದು ಇವಾಗ ನನ್ನ ಒಂದು ಲೈಫಲ್ಲಿ. ನನ್ನ ಒಂದು ಎನರ್ಜಿ ಇಷ್ಟರ ಮಟ್ಟಿಗಿದೆ. ಇವತ್ತಂತೂ ನನಗೆ ಯಾವತ್ತೂ ಸುಸ್ತಾಗಿರಲಿಲ್ಲ. ಎಷ್ಟು ಕೆಲಸ ಕೊಟ್ಟರು ನಮ್ಮ ಮನೆಗಳ್ದು ಮಾಡಿ ಒಂದೇ ದಿನದಲ್ಲೇ ಮಾಡಿ ಮುಗಿಸ್ಬಿಡೋ ಅಂತ ಆ ಥರ ಇದ್ದಿದ್ದು ನಾನು. ಇವಾಗ ನೋಡಿದರೆ ನಾನು ಒಂದು ಸ್ವಲ್ಪ ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಆ ಥರ ಒಂದು ಆಗ್ತಾನೇ ಇಲ್ಲ. ಎಲ್ಲ ನಾನು ಒಬ್ಬಳಕ್ಕೆಲ್ಲೇ ಮಾಡಬೇಕಲ್ಲಪ್ಪ ಅನ್ನೋಷ್ಟು. ಮಗಳು ಕೂಡ ಹೆಲ್ಪ್ ಮಾಡ್ತಾಳೆ ಪಾಪ, ಮಾಡೋದಿಲ್ಲ ಅಂತಲ್ಲ. ನಾನು ತಾಯಿ ಆದಳು, ನಾನೇ ಇದ್ದು ಅವ್ಳ ಮಗಳಿಗೆ ಅದು ಮಾಡು ಇದು ಮಾಡು ಅಂತ ಎಷ್ಟರ ಮಟ್ಟಿಗೆ ಹೇಳೋದು ಸರಿ. ಪಾಪ ಅವರು ನೋಡ್ಕೊಂಡು ಮಾಡ್ತಾರೆ ಮಕ್ಳುಗಳೇನು. ತಾಯಿ ಕಷ್ಟಪಡ್ತಾಯಿದ್ರೆ ಎಲ್ಲರೂ ಅರ್ಥ ಮಾಡ್ಕೊಂಡು ಯಾವ ಮಕ್ಕಳು ಕೂಡ ಸುಮ್ಮನೆ ಇರೋದಿಲ್ಲ. ಅವಳು ಮಾಡಿದ್ಲು ನನ್ನ ಮಗಳು. ಬಟ್ ಆದರೆ ಎಲ್ಲದನ್ನು ಮಕ್ಕಳೇ ಮಾಡೋದಕ್ಕಾಗೋದಿಲ್ಲ. ಮೇನ್ ಇರೋದು ನಾವೇ ಮಾಡಬೇಕಾಗುತ್ತೆ. ಇನ್ನೊಂದು, ನನಗೆ ನೋಡಿದರೆ ಮುಂಚೆ ಥರ ನನಗೆ ಆ ಥರ ಒಂದು ವಿಪರೀತ ನಿಶಕ್ತಿ, ಮುಂಚೆ ಥರ ನನಗೆ ಎನರ್ಜಿನೇ ಇಲ್ಲ. ಅದ್ರ ಜೊತೆ ಸಾಲದು ಅಂತ ನನಗೆ ಊಟ ಬೇರೆ. ಒಂದಿನ ಊಟ ಸೇರಿದರೆ ಇನ್ನೊಂದಿನ ಊಟ ಮಾಡಲ್ಲ. ಏನು ತಟ್ಟೆಗೆ ಟೈಮಿಗೆ ಸರಿಯಾಗಿ ಊಟ ನೋಡಿದರೆ, ಇನ್ನು ಮಾಮೂಲಿ ಊಟ ಮಾಡಬೇಕಲ್ಲ, ಅದನ್ನು ಊಟ ನೋಡಿದ ತಕ್ಷಣ ಊಟ ಮಾಡಬೇಕು ಅನಿಸುತ್ತೆ. ತಟ್ಟೆಗೆ ಹಾಕೊಂಡ್ಮೇಲೆ ಅದು ಟೇಸ್ಟೇ ಅನಿಸಲ್ಲ. ಒಂದು 2-3 ತಿಂದ ತಕ್ಷಣ ಅಲ್ಲಿಗೆ ಸುಸ್ತಾದಂಗೆ ಸುಮ್ಮನೆ ಆಗ್ಬಿಡ್ತೀನಿ. ಅದು ಬಟ್ ಹೊಟ್ಟೆ ಹಶ್ವು ಇದ್ದೇ ಇರುತ್ತೆ ನನಗೆ. ಹೊಟ್ಟೆ ಹಶ್ವು ಏನು ಕಂಪ್ಲೀಟಾಗಿ ನನಗೇನು ಹೊಟ್ಟೆ ತುಂಬ ಊಟ ಮಾಡಿದೆ ಆ ಥರ ಫೀಲ್ ಇರೋಲ್ಲ. ಹಂಗಾಗ್ಬಿಟ್ಟು ಎರಡೂ ಒಂದೇ ಥರ ನನಗೆ ಪೆಟ್ಟು ಕೊಟ್ಟಂಗೆ ಆಯಿತು. ಹಂಗಾಗ್ಬಿಟ್ಟು ನನಗೆ ಅದು ಏನಾಯಿತು, ನನಗೂ ಕೂಡ ಊಟದಲ್ಲಿ ರುಚಿನೇ ಇಲ್ದಿರೋ ಥರ ಆಗಿ, ಊಟ ಸೇರಿದಂಗಾಗಿ ವಿಪರೀತ ಸುಸ್ತು, ಆಯಾಸ. ಒಂದು ಕೆಲಸ ಮಾಡಿದರೆ ಇನ್ನೊಂದು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಸುಧಾರಿಸ್ಕೋಬೇಕು, ಆಯಾಸ ಆಗುತ್ತೆ. ಆ ಥರ ಒಂದು ಅದರಲ್ಲಿ ಈ ಕೆಲಸ ನೋಡಿದರೆ ರಾತ್ರಿ 10 ಗಂಟೆ ಆದರೂ ಇನ್ನೂ ಮೆಸ್ಸಿ ಇದ್ದೇ ಇತ್ತು. ಇನ್ನು ಮಾಡೋದು ಅಡುಗೆ ಮನೆಯದು ಪೆಂಡಿಂಗ್ ಲಾಸ್ಟಿಗೆ ಬಿಟ್ಕೊಂಡಿದ್ದೆ ನಾನು. ಸಾಯಂಕಾಲ 7:15 ಊಟ ಗೀಟ ಎಲ್ಲ ಆದಮೇಲೆ ಇದನ್ನೆಲ್ಲ ಎತ್ತಿಕ್ಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಂಗಾಗ್ಬಿಟ್ಟು ರಾತ್ರಿ 10 ಗಂಟೆವರೆಗೂ ನನಗಂತೂ ಯಾವುದೂ ಮನೆ ಕ್ಲೀನ್ ಇರಲಿಲ್ಲ. ಎಲ್ಲ ಹೊರ್ಗಡೆದೇ ಮಾಡ್ಕೊತಾನೆ ಕೂತ್ಕೊಂಡೆ. ಬೀರಗಳ ಬಟ್ಟೆ ಎಲ್ಲ ತೆಗ್ದಿದ್ದಾಯಿತು. ಮತ್ತು ಈ ಶೋಕೇಶಲ್ಲಿ ಇದೆಯಲ್ಲ TV ಸ್ಟ್ಯಾಂಡ್, ಅದರಲ್ಲಿ ಇದ್ದಂಥ ಕ್ಲಿಪ್ಸು, ಮೇಕಪ್ದು ಐಟಮ್ಸ್ ಏನಿದೆ, ಫೇರ್ ಆ್ಯಂಡ್ ಲವ್ಲಿ, ಬಾಚಣಿಕೆ, ಐಬ್ರೋ ಪೆನ್ಸಿಲ್, ಈ ಥರದ್ದೆಲ್ಲ ಅದನ್ನೆಲ್ಲ ಎತ್ತಿಡೋದು, ಬೇರೆ ದೇವ್ರ ಸಾಮಾನು ಎತ್ತಿಡೋದು. ಇಲ್ಲ ಆ ಕಡೆ ಈ ಕಡೆ ಸಣ್ಣ ಪುಟ್ಟವೇ ದೊಡ್ಡ ಕೆಲಸವಾಗಿ ಹಿಡಿಯುತ್ತೆ ಒಂದೊಂದು ಸಲ. ಯಾಕಂದರೆ ಎಲ್ಲ ಡೀಪಾಗಿ ತೆಗಿಬೇಕಾಗಿರುತ್ತಲ್ವ. ಹಂಗಾಗಿ ಎಲ್ಲ ಚೀಲಕ್ಕೆ ಹಾಕಿ ಕಟ್ಟೋ ಸಲುವಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತು. ಅದರಲ್ಲಿ ಸುಧಾರಿಸ್ಕೊಳ್ಳೋದು, ಸ್ವಲ್ಪ ಕೂತ್ಕೊಳ್ಳೋದು, ಈ ಥರನೇ ಕೂತ್ಕೊಂಡಷ್ಟು ಸಮಾಧಾನವೂ ಆಗ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟು ಎಷ್ಟು ಕೂತ್ಕೊಂಡ್ರೂ ಸಮಾಧಾನ ಇಲ್ಲ, ಮಲ್ಕೊಂಡ್ರೂ ಸಮಾಧಾನ ಇಲ್ಲ. ಎಲ್ಲ ಕೆಲಸ ಇಟ್ಕೊಂಡು ನಮಗೆ ರೆಸ್ಟ್ ತಗೊಂಡ್ರೂ ಕೂಡ ತಗೊಂಡಿರೋ ಥರ ನಮಗೆ ಫೀಲ್ ಆಗೋಲ್ಲ. ಯಾಕಂದರೆ ಸಮಾಧಾನ ಆಗೋಲ್ಲ, ಮನೆಯೆಲ್ಲ ಹರಡಿರುತ್ತೆ. ಹಂಗಾಗ್ಬಿಟ್ಟು ಇದನ್ನಿನ್ನು ನಾನು ಆ ಮನೆಗೆ ಹೋಗಿ ಶಿಫ್ಟ್ ಮಾಡುವಾಗ ಇನ್ನೂ ದೊಡ್ಡ ಕತೆ ಇದೆ. ಅದನ್ನು ನಾನು ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೋ. ಸುಮಾರು 15 ದಿನ ಆಗುತ್ತೋ, 20 ದಿನ ಆಗುತ್ತೋ, 1 ತಿಂಗಳಾಗುತ್ತೋ ಗೊತ್ತಿಲ್ಲ. ಇದು ಬಾಕ್ಸಲ್ಲಿ ಸಕ್ಕರೆ ಹಾಕಿ ಇಟ್ಟಿದ್ದೆ, ನಂಗೆ ಮರ್ತೇ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಬಾಕ್ಸಲ್ಲಿ ಸಕ್ಕರೆಗಳು ಇರ್ತಾವಲ್ವ, ಮರ್ತೇ ಹೋಗ್ಬಿಟ್ಟಿರ್ತೀನಿ ನಾನು. ಇಲ್ಲ ಅಂತೇಳ್ಬಿಟ್ಟು ನೆನ್ನೆ ಒಂದು 1/4 kg ಸಕ್ಕರೆ ತೊಗೊಂಬಂದಿದ್ದೀನಿ. ಈಗ ಬಾಕ್ಸೆಲ್ಲ ಚೆಕ್ ಮಾಡಿದಾಗ ಈ ಸಕ್ಕರೆ ಸಿಕ್ತು. ಇದು ತುಂಬ ಇರುವೆ ಆಗಿಬಿಟ್ಟಿದ್ದಾವೆ. ಎಷ್ಟು ಸಣ್ಣ ಸಕ್ಕರೆ, ಎಷ್ಟು ಚೆನ್ನಾಗಿದೆ. ಇದು ನಾನು ಶಿರಾದಲ್ಲಿ ಮಾಲಲ್ಲಿ ತೊಗೊಂಬಂದಿದ್ದು. ಚೆನ್ನಾಗಿದೆ ಸಕ್ಕರೆ ಮಾತ್ರ, ಎಷ್ಟು ಸಣ್ಣಗೆ ವೈಟಿಗಿದೆ. ಇಲ್ಲಿ ತೊಗೊಂಬಂದೆ 1/4 kg ತರ್ತೀನಿ. ಒಂಥರ ಮಾಸ್ಲು ಇರುತ್ತೆ ಸಕ್ಕರೆ ಸಾಲದಕ್ಕೆ. ಅದರೊಳಗೆ ದುಮ್ಮೆ ಬೇರೆ ತುಂಬಿರುತ್ತೆ, ಆ ಥರ ಇಟ್ಟಿರ್ತಾರೆ ಇಲ್ಲಿ. ಏನು ಮಾಡೋದು, ನಾನು ಇದೇ ಸಕ್ಕರೆ ಏನೂ ಮಾಡೋಕ್ಕಾಗಲ್ಲ. 1ನೇ ತಾರೀಕುವರೆಗೂ ನಾನೇನು ರೇಷನ್ ಐಟಮ್ ತಗೊಂಬರೋಕ್ಕಾಗೋದಿಲ್ಲ ಅಂತ ತಂದು ಒಂದೊಂದು 1/4 kg 2 ಸಲ ತೊಗೊಂಬಂದೆ ಅಷ್ಟೇ ಈ ವಾರದಿಂದ. ಇಲ್ಲಿ ನೋಡಿದೆ, ಚೆಕ್ ಮಾಡ್ಬೇಕಾದ್ರೆ ಒಂದು ಅರ್ಧ kg ಸುಮಾರಿಗಿತ್ತು. ಸ್ವಲ್ಪ ಕಮ್ಮಿ ಇರ್ಬೋದೇನೋ, ಅಷ್ಟು ಅರ್ಧ kgಗಿಂತ ಅಷ್ಟು ಸಕ್ಕರೆ ಸಿಕ್ತು. ತುಂಬ ಇರುವೆ ಆಗಿದ್ವು. ಅದಕ್ಕೆ ನಾನು ಲಕ್ಷ್ಮಣ ರೇಖೆ ಬರದೆ ಎಲ್ಲ ಹೋಗಿಬಿಡ್ಲಿ, ಅದೆಲ್ಲ ಇರುವೆಲ್ಲ ಸಣ್ಣವಿದ್ದಾವೆಲ್ಲ ಹೋಗ್ಬಿಡ್ಲಿ ಸ್ವಲ್ಪ ಜೋಡಿಸೋವರೆಗೂ ಅಂತ ಅಂದ್ಕೊಂಡೆ. ನನ್ನ ಮಗಳಿದ್ದು ಅಲ್ಲಿ ಹೋದಾಗ ಬಿಸಿಲಿಗಿಟ್ರೆ ಹೋಗ್ತಾವೆ ಬಿಡಮ್ಮ, ಇವಾಗ ಇನ್ನೇನು ಇಡ್ತೀಯ, ಹಂಗೆ ಕಟ್ಟಿಕ್ಬಿಡು ಅಂತ ಒಂದು ಐಡಿಯಾ ಹೇಳ್ಕೊಟ್ಲು. ನಾನು ಆಯಿತು ಬಿಡು ಸರಿ ಅಂತೇಳಿ ಅದನ್ನ ಹಂಗೆ ಎತ್ತಿಟ್ಟೆ. ಮತ್ತು
ಈ ಸಕ್ಕರೆನ ಆ ಕಡೆ ಇಟ್ಟಿದ್ದಾಯಿತು. ಈ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಬೇರೆ ಕವರಿಗೆ ಹಾಕೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಮನೆ ತುಂಬ ಅದು ಹೇಳ್ತೀವಲ್ಲ, ಅದು ಚಿತ್ರ ಧೂಳು ಅಂದರೆ ಯಾರಾದರೂ ಇದೇನು ದೊಡ್ಡ ಮ್ಯಾಟ್ರ ಅಂತ ಅನಿಸ್ಬೋದು, ಬಟ್ ಅದಿಲ್ಲಿ ನಾವು ಅನುಭವಿಸ್ತಿರೋರಿಗೆ ಮಾತ್ರ ಗೊತ್ತು ಅದು ಯಾವ ಥರ ಧೂಳು, ನಾವು ಹೆಂಗಿದ್ದೀವಿ, ಅದು ಹೊಟ್ಟೆ ಒಳಗೆ ಎಷ್ಟು ಹೋಗಿದೆಯೋ ಏನೋ ಧೂಳು ಉಸಿರು ಮುಖಾಂತರ ಅನ್ನೋ ಥರ ಆಗ್ಬಿಡುತ್ತೆ. ಬೇಕಿದ್ರೆ ಫ್ಯಾನಲ್ಲಿ ಇನ್ನೊಂದು ಸಲ ಯಾವಾಗಾದರೂ ಫ್ಯಾನಿಗೆ ಅಂಟಿರೋ ಧೂಳು ನಾನು ತೋರಿಸ್ತೀನಿ. ಒಂದು 15 ದಿನ 20 ದಿನಕ್ಕೆ ಒಂದು ಸಲ ಫ್ಯಾನ್ ಡೀಪ್ ಕ್ಲೀನ್ ಮಾಡ್ತೀನಿ. ಆದರೂ ಕೂಡ 15-20 ದಿನಕ್ಕೆ ಅಷ್ಟು ಡಸ್ಟ್ ತುಂಬಿರುತ್ತೆ ಅಂದರೆ ನಮ್ಮ ಹೊಟ್ಟೆ ಒಳಗೆ ಎಷ್ಟು ಹೋಗಿರ್ಬೋದು ನೀವೇ ಲೆಕ್ಕ ಹಾಕ್ಬೋದು. ನಾನು ವರ್ಷಕ್ಕಿಂತ ಮುಂಚೆ ಫ್ಯಾನ್ ವರ್ಷಕ್ಕಿಂತ ಮುಂಚೆ ನಾನು ನಿಮಗೆ ಅದನ್ನು ಶೇರ್ ಮಾಡೇ ನಾನು ಫ್ಯಾನ್ ಕ್ಲೀನ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮಗೆ. 20 ದಿನಕ್ಕೆ ಒಂದು ಸಲ ಅಷ್ಟು ಡಸ್ಟ್ ಇರುತ್ತೆ ನಮ್ಮ ಮನೆಗೆ ಒಂದು ವಸ್ತು ಮೇಲೆ. ಅಂದರೆ ನಮ್ಮ ಹೊಟ್ಟೆ ಒಳಗೆ ಎಷ್ಟು ಹೋಗಿರ್ಬೋದು ಉಸಿರು ಮುಖಾಂತರ, ಅದನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಊಟ ತಿಂಡಿನಾದರೂ ಕೂಡ ಏನು ಮುಟ್ಟಿದ್ರು ಏನಿದಾದರೂ ಕೂಡ ಹ್ಯಾಂಡ್ ವಾಶ್ ಮಾಡಲೇಬೇಕು. ಹಂಗಾಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡೋದೊಂದು ದೊಡ್ಡ ತಲೆನೋವು ಅದೊಂದು ನನಗೆ. ಅದ್ರ ಜೊತೆಗೆ ಇದೊಂದು ಮೆಸ್ಸಿ ಆಗಿತ್ತು ಇವತ್ತಂತೂ. ನನಗಂತೂ ಫಜೀತಿ ಆಗೋಯಿತು ನನಗೆ. ಅದಕ್ಕೆ ಹೇಳಿದ್ದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದು ನಾನು ತುಂಬ 3 ದಿನ ಬ್ಯುಸಿಯಾಗಿರ್ತೀನಿ ಅಂತ. ಇಷ್ಟು ಬ್ಯುಸಿ ಇದ್ದೀನಿ. ಇನ್ನು ಇವತ್ತು ಫುಲ್ ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ದೀನಿ, ಎಲ್ಲ ಸಾಮಾನು ಐಟಮ್ಸು ಎಷ್ಟಾಗುತ್ತೋ ಅಷ್ಟು. ಒಂದು ಗ್ಯಾಸ್ ಸ್ಟವ್ವು ಮತ್ತು ಒಂದು ಕುಕ್ಕರು, 2 ಪ್ಲೇಟ್ ಇದ್ದಾವೆ ಅಷ್ಟೇ. ಒಂದು ಟಬ್ ಇದೆ, ಅದನ್ನು ಕ್ಲೀನ್ ಮಾಡಬೇಕು. ಬೆಳಿಗ್ಗೆಗೆ ನೀರು ಬರುವಾಗ ಅದನ್ನ ವಾಶ್ ಮಾಡಬೇಕು. ಹಂಗಾಗ್ಬಿಟ್ಟದ್ದು ಹೊರಗಡೆ ಇದೆ. ನಾನು ಪಾತ್ರೆ ಚೀಲ ಏನು ನಾನು ಹೊಲ್ದಿಲ್ಲ ಫ್ರೆಂಡ್ಸ್. ಬಟ್ಟೆದು ತುಂಬಿರೋ ಒಂದು ಚೀಲ ಮಾತ್ರ ಹೊಲ್ದು ಇಟ್ಟಿದ್ದೀನಿ. ಪಾತ್ರೆ ಚೀಲ ನಾನು ಹೊಲ್ದಿಲ್ಲ. ಏನಕ್ಕೆ ಅಂದರೆ ಇನ್ನೂ ಸ್ವಲ್ಪ ಕುಕ್ಕರು ಪ್ಲೇಟು ಅವು ಇವು ಇಡೋದಿದೆ. ಹಂಗಾಗ್ಬಿಟ್ಟು ಅದನ್ನು ಬೆಳಿಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದೇಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೇಗ ಎದ್ದುಬಿಟ್ಟು ಅದನ್ನೆಲ್ಲ ಪಾತ್ರೆಗಳನ್ನ ತೊಳಿಬೇಕು ನೀರು ಬರೋ ಅಷ್ಟೊತ್ತಿಗೆ. ನೀರು ಬರೋ ಮೂಮೆಂಟಲ್ಲಿ ತೊಳೆದ್ರೇ ಬೆಟರು. ಅಷ್ಟೊತ್ತಿಗೆ ನಾನು ವೀಡಿಯೋನೂ ಅಪ್ಲೋಡ್ ಮಾಡಬೇಕು. ಇಲ್ಲಾಂದರೆ ನಾನು 6 ಗಂಟೆ 7 ಗಂಟೆಗೆ ಕೆಲಸ ಹಿಡ್ಕೊಂಡು ಕೂತ್ಕೊಂಡೆ ಅಂದರೆ ಇದು ಒಂದೊಂದು ವೀಡಿಯೋ 2 ಗಂಟೆ ಅಪ್ಲೋಡ್ ಆಗ್ತಾ ಇರ್ತಾವಲ್ವ. ಹಂಗಾಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ತುಂಬಿ ಇಟ್ಟಿದ್ದೀನಿ. ಮನೆ ಅಂತೂ ಖಾಲಿ ಮಾಡಲೇಬೇಕು. ಯಾಕಂದರೆ ಎಲ್ಲ ನೋಡಿ ನೀವು ಅಲ್ಲೇ ಕಾಣ್ತಾ ಇದೆ, ಎಲ್ಲ ಬಿದ್ದೋಗೋ ಥರ ಆಗ್ತಾಯಿದೆ. ಆಲ್ಮೋಸ್ಟ್ ತೋರಿಸಿದ್ದೀನಿ ಎಲ್ಲ ವ್ಲಾಗಲ್ಲೂ ಕೂಡ. ಎಲ್ಲ ನೆಂದುಬಿಟ್ಟಿದೆ ಎಲ್ಲ. ಆ ಕಡೆ ಎಲ್ಲ ಫುಲ್, ಆ ಕಡೆ ಮನೆ ಅಂತೂ ಫುಲ್ ಬಿದ್ದೋಗಿದೆ. ಆ ಕಾರಣ ನಾನು ಅದಕ್ಕೋಸ್ಕರ ಮನೆ ಖಾಲಿ ಮಾಡಲೇಬೇಕು ಫ್ರೆಂಡ್ಸ್. ಇವಾಗೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ. ಬೆಳಿಗ್ಗೆಗೆ ಹೋಗೋವರೆಗೂ ನಾನು ಬೆಳಗ್ಗೆ ಏನು ಹೋಗ್ಬೇಕೋ ಅಲ್ಲಿವರೆಗೂ ಸ್ಟವ್ ಒಂದು ಇಟ್ಕೊಂಡಿದ್ದೀನಿ. ಮತ್ತು ತಿರ್ಗಿ ಲೈಟ್ರು ಅದೇನು ನಾನು ಚೀಲದಲ್ಲಿ ಏನೂ ಹಾಕಿಲ್ಲ. ಸ್ವಲ್ಪ ಕಾಫಿ ಗಿಫಿ ಏನಾದರೂ ಮಾಡೋದಿರುತ್ತೆ. ಹಂಗಾಗಿ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ಖಾಲಿ ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ಇತ್ತಲ್ವ, ಇಲ್ಲೆಲ್ಲ ಇದ್ದಿದ್ದನ್ನೆಲ್ಲ ತೆಗ್ದಿದ್ದೀನಿ. ಇವಾಗ ಈ 1-2 ಟ್ಯಾಂಕ್ ಇದ್ದಾವೆ, 1-2 ಬಾಕ್ಸ್ ಇದ್ದಾವೆ. ಇವನ್ನೆಲ್ಲ ಒಂದು ಇದಕ್ಕೆ ಮಾಡಬೇಕು, ಇದಕ್ಕೆ ಹಾಕಬೇಕು, ಯಾವುದಾದ್ರೂ ಒಂದು ಚೀಲಕ್ಕೆ ಹಾಕಬೇಕು. ಇನ್ನೊಂದು ಅದೊಂದು ಗಾಡಿ ಬರಬೇಕು. ನಾಳೆ ಟಾಟಾ ಎಸಿಗೆ ಹೇಳಿದ್ದೀನಿ. ಆ ಟಾಟಾ ಎಸಿ ಬರಬೇಕು. ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. 7 ಗಂಟೆಗೆ ಬರೋಕ್ಕೆ ಹೇಳಿದ್ದೀನಿ. ನಾಳೆ ಒಳ್ಳೆ ದಿನ ಐತೆ. ಹಂಗಾಗ್ಬಿಟ್ಟು ನಾಳೆ ಬೇಗ ಹೋಗಿ ಶಿಫ್ಟ್ ಆಗಬೇಕು. ಈ ಧೂಳು ಇದು ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನನ್ನ ಮಗಳು ಅವಳು ಕೂಡ ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ. ಈ ಮನೆಗೆ ಧೂಳು ನೋಡಿ ಎಷ್ಟು ಮಾಡಿದ್ರು ಅಷ್ಟೇ. ಧೂಳಿನ ಸಲುವಾಗಿ ನನ್ನ ಮನೆ ಖಾಲಿ ಮಾಡ್ತಾಯಿಲ್ಲ ಹೇಳ್ಬೇಕು ಅಂದರೆ. ಆ್ಯಕ್ಚುಲಿ ಮನೆ ಬಿದ್ದೋಗಿದೆ. ಈ ಧೂಳು ಪಾಳು ಕಟ್ಕೊಂಡು ಗಂಡನ ಮನೆ ಅಂತ ಹೇಳ್ಬಿಟ್ಟು ಮಗಳಿದ್ದಾಳಲ್ಲ ಅಂತ ಇಲ್ಲೇ ಒದ್ದಾಡ್ತಾ ಇದ್ದೆ. ಪರಿಸ್ಥಿತಿ ನನಗೆ ಬೇರೆ ಕಡೆ ಶಿಫ್ಟ್ ಆಗೋ ಥರ ಮಾಡಿದೆ, ಬೇರೆ ಕಡೆಗೆ ಹೋಗೋ ಥರ ಆಗಿದೆ. ಮನೆ ಫುಲ್ಲು ಬಿದ್ದೋಗ್ತಾ ಇದೆ. ಇನ್ನೇನು ಇದು ನಮ್ಮ ತಲೆ ಮೇಲೆ ಬೀಳೋವರೆಗೂ ನಾವು ವೆಯ್ಟ್ ಮಾಡಿದರೆ ಅಷ್ಟೇ ನಾನು ಅನಾಹುತ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಮನೆ ಖಾಲಿ ಮಾಡ್ತಾಯಿದ್ದೀನಿ. ಎಲ್ಲ ನೆಂದಿರೋದು ಸಲುವಾಗೆಲ್ಲ ಮಣ್ಣು ಬೀಳೋದು ಆ ಥರ ಈ ಥರ ಹಂಗೆ ಆಗ್ತಾ ಇರೋದಕ್ಕೆ ನಾನು ಹೇಳ್ತಾಯಿದ್ದೀನಿ ಅಷ್ಟೇ ಹಂಗಂತ. ಇನ್ನೊಂದು 2 ಪಾತ್ರೆ ಇದ್ದಾವೆ. ಆ 1-2 ಪಾತ್ರೆ ತೊಳಿಬೇಕು, ಮುಸ್ರೆ ಚೆಲ್ಲಬೇಕು. ಪಾತ್ರೆ ಆ ಟಬ್ಬುಳು ತೊಳೆದ್ಬಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಕೆಲಸ. ನೋಡ್ಬೋದು ಈ ಬೀರಲ್ಲಿ ಇದ್ದಿದ್ದೆಲ್ಲನೂ ಬಟ್ಟೆ ಎತ್ತಿಕ್ಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಗಿದ್ದಾವೆ. ಇನ್ನೇನು ತಗೊಂಡೋಗೋದಷ್ಟೇ. ಈ ಸೋಫಾ ಅದು ಇದು ಇವನ್ನೆಲ್ಲ ತಗೊಂಡೋಗೋದು. ಈ ಫ್ರಿಜ್ಜು ಎಲ್ಲಾದರೂ ತಗೊಂಡು ಹೋಗ್ಬೇಕು. ಇವೆಲ್ಲ ಜೋಡಿಸಿಟ್ಟಿದ್ದೀನಿ. ಇವಾಗ ಅವ್ರು ಬರಬೇಕಷ್ಟೇ. ಅವ್ರು ಬಂದರೆ ನಾವು ಹೊರಡೋದಷ್ಟೇ. ನಾಳೆ ಎಲ್ಲ ರೆಡಿ ಐತಿ. ಇನ್ನೊಂದು ಟಿ ವಿ ಒಂದು ಬೆಡ್ಶೀಟ್ ಒಳಗೆ ಹಾಕಿ ಕಟ್ಟಬೇಕು ಟಿ ವಿನ. ಅವ್ರು ಬರ್ತಾರಲ್ವ ಸಾಮಾನು ಎತ್ತಿಡೋದಕ್ಕೆ ಒಂದು ಇಬ್ಬರಿಗೆ ಹೇಳ್ತೀನಿ ಅಂತ ಅಣ್ಣನೇ ಹೇಳಿದ್ದಾರೆ. ಅವ್ರು ಬಂದರೆ ಅವ್ರ ಕೈಲೇ ಎತ್ತಿ ಇಡಿಸೋದು. ನನಗೆ ಆಗೋದಿಲ್ಲ ಎತ್ತಿ ಇಡೋದಕ್ಕೆ. ಹಂಗಾಗಿ ಓಕೆ ಫ್ರೆಂಡ್ಸ್, ನಾನು ಇದನ್ನೇ ಹೇಳಿದ್ದು. ಇನ್ನು 3 ದಿನ ಫುಲ್ ಬ್ಯುಸಿ ಇರ್ತೀನಿ ಅಂತ ಹೇಳಿದೆ ಅಲ್ವಾ. 3 ದಿನ ಫುಲ್ ಬ್ಯುಸಿ ಇರ್ತೀನಿ ಫ್ರೆಂಡ್ಸ್, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದೆ ಅಲ್ವಾ ನಾನು. ಅದು ಬ್ಯುಸಿ ಇದ್ದೇನೆ. ಇವತ್ತು ನಾನು ಸ್ನಾನ ಮಾಡೋಕ್ಕೂ ಕೂಡ ಆಗಿಲ್ಲ. ನಾನು ನನ್ನ ಮಗಳು ಇದೇ ಕೆಲಸ ಆಗೋಗ್ಬಿಡ್ತು. ಹಂಗಾಗಿ
ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.